ನಮ್ಮ ಡಾಕ್ಟರ್ ಸರ್ವಸಿ ಇದೆ, ಯಾರು ಏನಂತಾರೆ ಎಸ್ ಅಂತಾರೆ ಜನರಿಗೆ ವಿರುದ್ಧ ಸ್ವೀಕರಿಸಿ ಅವ್ರಿಗೆ ಯಾರು ಸರಿ ಅಂತ ಸಾಲ್ವ್ ಮಾಡಕ್ಕೆ ಎಲ್ಲರನ್ನು ಸ್ವೀಕರಿಸ್ಬೋದು. ಇಲ್ಲ ಎಲ್ಲರನ್ನು ಸ್ವೀಕಾರ ಮಾಡಿ ಗೌಡ್ರ ಸ್ವಲ್ಪ ಸೈಡ್ ಶಿವಣ್ಣ, ಹಾಂ ಸೈಡ್ ಗೌಡ್ರ ಸೈಡಿಂದ ಬರ್ರಿ ಸೈಡ್. ಹಾಂ ರೈಟ್. ದಿಶಾ ಇದೆ ಬರ. ಹಾಂ ನಿಂತ್ಕೊಳ್ಳಿ. ಹಾಂ ಕಕ್ಕ ಹಾಂ ರೈಟ್. ವೇದಿಕೆ ತಗೋಣ, ಇಲ್ಲಿ ಬಿಟ್ಟು ಬಿಡೋದು. ಧನ್ಯವಾದಗಳು. ಕುಮಾರ್ ಗೌಡ್ರೆ ಮತ್ತು ಉದಯ್ ಜನ ಸರ್ ಅವರೇ, ಮಲ್ಲಿಕಾರ್ಜುನ್ ಗೌಡ್ರೆ ಮತ್ತು ಎಲ್ಲ ನನ್ನ ಗೌರವಾನ್ವಿತ ಮುಖಂಡರೇ ಮತ್ತು ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸುಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಬಹಳಷ್ಟು ಖುಷಿ ಅನಿಸ್ತಾ ಇದೆ. ಯಾಕಾಗಿ ಅಂತಂದ್ರೆ ಇಡೀ ಕೂಡ್ಲಿಗಿ ತಾಲೂಕು ಮತ್ತು ಕೊಟ್ಟೂರು ತಾಲೂಕಿನಾಗ ಅಖಂಡ ತಾಲೂಕನ್ನು ನಾವು ಗಮನಿಸಿದಾಗ ಯಾವತ್ತೂ ಕೂಡ ಈ ಥರದ್ದು ಒಂದು ಕೋಚಿಂಗ್ ಸೆಂಟರ್ ಇರಲಿಲ್ಲ. ಪ್ರಪ್ರಥಮವಾಗಿ ಇದನ್ನ ಇಲ್ಲಿ ಸ್ಥಾಪನೆ ಮಾಡಿ ಒಂದು ವ್ಯವಸ್ಥಿತವಾದ ಒಂದು ಕೋಚಿಂಗ್ ಸೆಂಟರ್ ಅನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೆ ಏನಾದರೂ ನನ್ನ ಕೈಲಾದ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕೋಚಿಂಗ್ ಸೆಂಟರ್ ಅನ್ನು ಮಾಡಿದ್ದಾರೆ ಸರ್. ಹಾಗಾಗಿ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಹಿಂದೆ ಕೂಡ ಬಹಳಷ್ಟು ನಿಜವಾದ ಇಚ್ಛಾಶಕ್ತಿ ಇಟ್ಕೊಂಡು ನಾನು ಏನಾದರೂ ಆಗಬೇಕು, ಇದೇ ಈ ಗೌರವಿಂತ ಶಾಸಕರು ನಮಗೆ ರೋಲ್ ಮಾಡಲ್ ಆಗಲಿ, ಅವರು ಕಷ್ಟಪಟ್ಟು ಓದಿ ಇವತ್ತು ಏಮ್ಸ್ ಅದೇನು ಡೆಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ ಇದರಲ್ಲಿ ಓದಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಕೂಡ್ಲಿಗಿ ತಾಲೂಕಿನವರು ಇದ್ದಾರೆ. ನಾವು ಆಗಬೇಕು. ಅನೇಕರು ತಹಸೀಲ್ದಾರ್ ಆಗಿದ್ದಾರೆ ನಮ್ಮ ತಾಲೂಕಲ್ಲಿ. ಆಮೇಲೆ ಒಬ್ಬ ಶಿಕ್ಷಕನಾಗಿ ತಹಸೀಲ್ದಾರು, AC, EO 3 ಪರೀಕ್ಷೆ ಪಡೆದು ಪಾಸ್ ಆಗಿರೋರು ಇದ್ದಾರೆ. IAS ಮಾಡಿರೋ ಒಬ್ಬ ಇದ್ದಾರೆ ನಮ್ಮ ತಾಲೂಕಿನಲ್ಲಿ. ಈಗ ಆಲ್ರೆಡಿ ಇರ್ತಾರೆ ಜೋಗೇಳಿ ತಾಂಡದವರು. ಆಮೇಲೆ ಡಿವೈಸ್ ಆಗಿರೋರು ಇದ್ದಾರೆ. ಅನೇಕ ಜನ ಅಂತಹ ಸವಲತ್ತುಗಳಿಲ್ದಾಗ ಅವರಾಗಿದ್ದಾರೆ. ಈಗಿಂತ ಸವಲತ್ತನ್ನು ನಮ್ಮ ಕ್ಷೇತ್ರದ ಶಾಸಕರು ಒದಗಿಸಿಕೊಟ್ಟಾರೆ ಅಂದ್ರೆ ನೀವಿನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ನೋಡಿದ್ರು ಕರ್ನಾಟಕದಲ್ಲಿ ಕೂಡ್ಲಿಗೆ ಜನ ಇದ್ದಾರೆ. ಆಮೇಲೆ ಉಚಿತ ಅಂದ ತಕ್ಷಣ ಬಹುತೇಕ ಬರೋ ಸಂಖ್ಯೆ ಜಾಸ್ತಿನೇ ಇರುತ್ತೆ. ನಮ್ಮ ಇವರಲ್ಲಿ ವಿನಂತಿ ಮಾಡ್ತೀವಿ, ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡೋದು ಸೂಕ್ತ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರು ಮೆರಿಟ್ ಇರೋರು ಆದ್ರೆ ಬೇರೆಯವರು ಕ್ವಶನ್ ಮಾಡ್ಬೋದು. ಜಾಂಡ್ರನ್ನ ಮಾಡೋ ಕೇಂದ್ರ ಅಲ್ಲ, ದಡ್ರನ್ನು ಜಾಂಡ್ರ್ ಮಾಡ್ಬೇಕಂತ ಹೇಳಿ ಆ ಸೆಕೆಂಡ್ ಲಿಸ್ಟ್ ಅಲ್ಲಿ ಇರೋರ್ಗೆ ಅವ್ರಿಗೂ ಒಂದು ಕೋಚಿಂಗ್ ರೀತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ. ಯಾಕಂದ್ರೆ ಅವರು ನಾನು ಈ ಕಾಂಪಿಟೇಷನ್ ಅಲ್ಲಿ ಬರ್ಬೇಕಲ್ಲ, ನನಗೆ ಇಲ್ಲಿದ್ರಲ್ಲಿ ಸೀಟ್ ಸಿಗಲ್ಲ ಅಂತಕ್ಕಂಥ ಸ್ಪರ್ಧಾತ್ಮಕವಾಗಿ ಬರ್ಬೇಕಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಮಾಡಿ ಉಚಿತ ಅನ್ನೋದಕ್ಕೆ ಬಹಳ ಜನ ಬರೋರು ಜಾಸ್ತಿ. ಮೊದಲು ನಮ್ಮ ಬಸ್ಗಳು ರಶ್ ಆಗ್ತಿದ್ದಿಲ್ಲ, ಬಹಳ ಖಾಲಿ ಇರ್ತಿತ್ತು. ಈಗ ನೋಡಿ ಅವು ನಿಲ್ಲಕ್ಕೆ ಜಾಗ ಇಲ್ಲ, ಯಾವ ರೀತಿ ಹೊಡೆದಾಟ ಆಗ್ತದೆ. ಅದಕ್ಕೆ ಉಚಿತ ಆಗೋದಕ್ಕೂ ಒಂದು ಬೆಲೆ ಇರಬೇಕಾಗುತ್ತೆ. ಯಾವ್ದಾದ್ರು ಪುಕ್ಕಟೆ ಸಿಗರೆ ಜಗತ್ತಿನಲ್ಲಿ ಬೆಲೆ ಇರಲ್ಲ. ಆ ಕಾರಣಕ್ಕಾಗಿ ನಾನು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಪ್ಯೂರ್ಲಿ ಮೆರಿಟ್ ಇರೋ ತಗೊಳ್ಳಿ. ಮುಂದೆ ಎಲ್ಲ ನಮ್ಮ ಕಾಲೇಜ್ ಹಾಗೂ ಶಿಕ್ಷಣ ಈಗಾಗಲೇ ಬಹಳ ಜನ ಮಾತಾಡಿದ್ದಾರೆ. ಡಾಕ್ಟರ್ಗಳು ಚಿಂತನೆ ಏನಾದ್ರು ಅಲ್ಲೇ ಬಂದ್ಬಿಟ್ಟಿದೆ. ಆರೋಗ್ಯ, ಶಿಕ್ಷಣ, ಸ್ವಚ್ಛತೆ, ಉದ್ಯೋಗ, ಆತ್ಮವಿಶ್ವಾಸ, ತಾಳ್ಮೆ, ಬದ್ಧತೆ, ಶಿಸ್ತು, ಇವು ಉತ್ತಮ ಮನುಷ್ಯಲ್ಲ. ಇಷ್ಟಿದ್ರು ನಾವು ಮನುಷ್ಯನಾಗಲು ದೇವರಾಗಿಬಿಡ್ತಾನೆ. ಇದ್ರೆ 4 ಸಾಕು ಅವ್ನು ಮನುಷ್ಯನಾಗ್ತಾನೆ. ಅದರಿಂದ ಇಂಥ
ಅಕಾಡೆಮಿಯನ್ನ ನಮ್ಮ ಭಾಗದಲ್ಲಿ ನಡೆದಿರ್ತಕ್ಕಂಥ ಶಾಸಕರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಕಾರಣ ಇಷ್ಟೇ, ಈಗಾಗಲೇ ಬಹಳ ಜನ ವಿದ್ಯಾರ್ಥಿಗಳಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶಾಸಕ NT ಶ್ರೀನಿವಾಸ್ ಅವರು, ನಾಗಕಟ್ಟೆ ರಾಜಣ್ಣ ಅಣ್ಣನವರೇ ಹಾಗೂ ತಿಪ್ಪಸವಣ್ಣನವರೇ ಹಾಗೂ ಕುಮಾರ್ ಗೌಡರು ಹಾಗೂ ಮಲ್ಲಿಕಾರ್ಜುನ್ ಗೌಡರು ಹಾಗೂ ಉದಯ್ ಜನ್ನ ಅಣ್ಣವರೇ, ಇದು ಈ ದಿನ ತಮಗೆಲ್ಲ ಗೊತ್ತಿರೋಂಗೆ ನನಗೂ ಆಶ್ಚರ್ಯ ಆಯಿತು. ಕೇವಲ 5-6 ದಿನಗಳಲ್ಲಿ ಇದೆಲ್ಲ ರೂಪರೇಷ ರೆಡಿ ಆಯಿತು. ಈ ನಮ್ಮದೇ ಸ್ವಂತ ಬಿಲ್ಡಿಂಗು ಇದೆಲ್ಲ ಸುಣ್ಣ ಬಣ್ಣ ಮಾಡ್ಕೊಂಡು ನಾವು ಸುಮ್ಮನೆ ಏನೋ ಖಾಲಿ ಬಿಟ್ಟಿದ್ವಿ. ಆದರೆ ಇದಕ್ಕೆ ಇಷ್ಟೊಂದು 5-6 ದಿನದಲ್ಲಿ ತಯಾರಿ ನನಗೆ ಕೇಳೋಕೆ ಭಾಳ ಆಶ್ಚರ್ಯ ಆಯಿತು. ನಮ್ಮ ಒಂದು ಈ ತಾಲೂಕಿನಲ್ಲಿ ಇಷ್ಟು ವೇಗವಾಗಿ ಇಷ್ಟು ನಮ್ಮ ಶಾಸಕರು ಇಂಥ ಒಂದು ಇದಕ್ಕೆಲ್ಲ ರಾಜಕೀಯ ಜೊತೆಯಲ್ಲೂ ಇದನ್ನು ಎಲ್ಲ ಕೊಂಡೊಯ್ತಾರೆ ಅಂತೇಳಿ ಭಾಳ ಹೆಮ್ಮೆ ಆಯಿತು. ಹಾಗೂ ನನ್ನಿಂದ ನನ್ನ ಏನು ಸಹಕಾರ ಬೇಕು ನಮ್ಮ ವಿವೇಕ್ ಹಾಗೂ ನಾಗರಾಜ್ ಅವ್ರಿಗೆಲ್ಲ ನಾನು ಸಹಕಾರ ಕೊಟ್ಟು ಎಲ್ಲ ತಯಾರಿ ಮಾಡೋಕ್ಕೆ ಎಡೆ ಮಾಡಿಕೊಟ್ಟೆ. ಹಾಗೂ ಇನ್ನೇನಿಲ್ಲ, ನಮಗೆ ಹೆಚ್ಚಿನದಾಗಿ ಹೇಳೋದು ಏನಿಲ್ಲ. ಈಗ ಎಲ್ಲ ಶಾಸಕರು ತಮ್ಮ ಉದ್ದೇಶಿಸಿ ಮಾತಾಡ್ತಾರೆ. ಈ ಸ್ಪರ್ಧಾ ಇದರಲ್ಲಿ ನಮ್ಮ ರಾಜಣ್ಣವರಲ್ಲಿ ಹೇಳ್ದಂಗೆ ಈ ಎಲ್ಲದನ್ನು ನಮ್ಮಿಂದ ಎಲ್ಲ ಸಹಕಾರ ಕೊಡ್ತಾ ಇದ್ದೀವಿ. ಆದರೂ ಇಲ್ಲಿ ಅವ್ರು ಹೇಳ್ದಂಗೆ ಒಂದು ಕಾಂಪಿಟೇಷನ್ ಇರೋ ಕಡೆ ಜಾಸ್ತಿ ಸ್ವಲ್ಪ ರಶ್ ಇರ್ತದೆ. ಇದನ್ನು ಸರಿದೂಗಿಸ್ಕೊಂಡು ಹೋಗೋಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಹೇಗೆ ಅಂತ ಹೇಳಿದ್ರೆ, ನಾನು ಈ ರೀತಿ ಒಂದು ಕೋಚಿಂಗ್ ಅನ್ನ ಪ್ರಾರಂಭ ಮಾಡಬೇಕು ಅಂದಾಗ ಮೊದಲು ಆಲೋಚನೆ ಇದ್ದಿದ್ದೆ ಅದೇ. ನಾನು ಚುನಾವಣೆಗಿಂತ ಮುಂಚೆ ನಾನು ಮಾತು ಕೊಟ್ಟಿದ್ದೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಮೊದಲು ಆದ್ಯತೆ ಶಿಕ್ಷಣ ಕೊಡಬೇಕು, ಮತ್ತೆ ಸ್ವಚ್ಛತೆ ಕೊಡಬೇಕು. ಉದಯ ಜನ್ನವರೇ, ಮಲ್ಲಿಕಾರ್ಜುನ್ ಗೌಡ್ರೆ, ನಮ್ಮ ಕುಮಾರ್ ಗೌಡ್ರೆ, ಎಲ್ಲ ಮುಂಬಾಗಿಲಂತೆ ಎಲ್ಲ ಮತ್ತು ಆತ್ಮೀಯರೇ ಮತ್ತು ಎಲ್ಲ ಮಕ್ಕಳು ಈಗ ಹೇಳ್ತಾ ಇದ್ರಲ್ಲ ಎಷ್ಟು ಬೇಗ ಆಗೋಯ್ತು ಹೇಗಾಗುತ್ತೆ. ನಾನು ಈಗ ಇಲ್ಲಿ ಪ್ರಾಥಮಿಕ ಶಿಕ್ಷಣ ನಮ್ಮೂರಲ್ಲಾಗಿದ್ದನ್ನು ನನ್ನ ಎಜುಕೇಷನ್ನು ಮೈಸೂರು, ಆದರೆ ನನ್ನ ಕರ್ಮಭೂಮಿ ತುಮಕೂರು. ನನ್ನ ಮೈಸೂರು ತುಮಕೂರು ಒಂದಲ್ಲ ಒಂದು ಹಳೆ ವಿದ್ಯಾರ್ಥಿಗಳು ಬರ್ತಾರೆ, ಯಾವಾಗಲೂ ಬರ್ತಾರೆ. ಅವ್ರು ಹೆಂಗೆ ಬರ್ತಾರೆ, ಅವ್ರು ಎಷ್ಟು ಖುಷಿಯಿಂದ ಬರ್ತಿರ್ತಾರೆ ಹಳೆ ವಿದ್ಯಾರ್ಥಿಗಳು ಅಂದರೆ ಅವ್ರೇನು ಸಾಮಾನ್ಯದರಲ್ಲ. ಎಲ್ಲ ದೇಶ ವಿದೇಶಗಳಲ್ಲಿ ಹೆಚ್ಚಾಗಿ ನೆಲೆಸಿರೋಂಥವ್ರು, IAS ಆಫೀಸರ್ಸ್, IPS ಆಫೀಸರ್ಸ್ ಎಲ್ಲ ಏನು ಹೇಳೋದಲ್ಲ, ದೊಡ್ಡ ದೊಡ್ಡ ಹುದ್ದೆಗಳಿರೋಂಥವ್ರು. ಅಲ್ಲಿ ಒಂದು ಸಾಮಾನ್ಯ ಉಚಿತ ಒಂದು ಹಾಸ್ಟೆಲಲ್ಲಿ ಓದಿ ಬೆಳೆದಿರೋಂಥ ಮಕ್ಕಳು ಇವತ್ತು ದೇಶ ವಿದೇಶಗಳಲ್ಲಿ ಉನ್ನತ ಪದವಿಯಲ್ಲಿರೋದು. ಆದರೆ ಅಲ್ಲಿ ಬಂದು ಅವರು ಆತ್ಮೀಯತೆ, ಅವ್ರ ಪ್ರೀತಿ ನೋಡಬೇಕು, ಎಷ್ಟು ಅವ್ರು ಖುಷಿ ಪಡ್ತಿರ್ತಾರೆ ಅಲ್ಲಿ ಬಂದಾಗ. ಅವ್ರಿಗೆ ಅದಕ್ಕೆ ಏನಾದರೂ ಮಾಡ್ಬೇಕಂತೇಳಿ ಅವರು ಅಲ್ಲಿ ಓದಿರೋದಕ್ಕೆ, ಅಲ್ಲಿ ಬೆಳೆದಿರೋದಕ್ಕೆ ದೊಡ್ಡ ದೊಡ್ಡ ರೀತಿ ಸಹಾಯ ಮಾಡ್ತಿರ್ತಾರೆ. ಅದು ನೋಡ್ತಾ ಇದ್ದೆ. ಈಗ ಇಲ್ಲೂ ನಮ್ಮಲ್ಲಿನೂ ಈ ಥರ ಹಿಂದುಳಿದ ತಾಲೂಕಿದೆ. ನಮಗೂ ಏನಾದರೂ ನಮ್ಮ ತಾಲೂಕಿನ ಮಕ್ಳಿಗೂ ಏನಾದರೂ ಮಾಡಬೇಕಲ್ಲ, ಅವ್ರಿಗೆ ಇದೇ ಥರನೇ ಹಿಂದುಳಿದ ಹಣೆಪಟ್ಟಿ ಇರ್ಬೇಕಂತೇಳಿ ಎಲೆಕ್ಷನ್ ಮುಂಚೆಯಿಂದನೂ ನಾನು ಇದನ್ನು ತುಂಬ ಮುಂಚೆಯಿಂದ ಅಂದ್ಕೊಂಡಿದ್ದೆ, ಹೆಂಗೆ ಕಾರ್ಯರೂಪಕ್ಕೆ ತರಬೇಕಂತೇಳಿ. ಆದರೆ ನಾವೊಬ್ಬರೇ ಅದನ್ನು ಬರೀ ತಲೆಯಲ್ಲಿ ಯೋಚನೆಗಳು ಇಟ್ಕೊಂಡ್ರಾಗಲ್ಲ, ಅದಕ್ಕೆ ಕೈ ಜೋಡಿಸೋದಕ್ಕೆ ಈಗ ನನಗೆ ತಾಲೂಕಲ್ಲಿ ನೀವೆಲ್ಲರೂ ಜೊತೆಗಿರೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ವಿಚಾರ. ನನಗೂ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ತುಂಬ ಆತಂಕಗಳಿದ್ವು, ಹೆಂಗೆ ನಮ್ಮ ಮನಸ್ಥಿತಿಗಳು ನಮ್ಮ ಇದಕ್ಕೆ ಒಪ್ಕೊಳ್ತಾರೆ ಅಂತೇಳಿ. ಆದರೆ ಇವತ್ತಿನ ದಿವಸ ನಮ್ಮ ತಾಲೂಕಲ್ಲೇ ಪ್ರತಿಯೊಬ್ಬರು ಎಲ್ಲರೂ ನಮ್ಮ ಜೊತೆಗೆ ಇವತ್ತು ಒಳ್ಳೆ ಕೆಲಸ ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ನಾನು ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ನಾಗರಾಜ್ ಸರ್ ಎಲ್ಲ ಹೇಳ್ತಾ ಇದ್ರು, ಅಂದರೆ ಒಪ್ಪು ಎಲ್ಲ ಹುಡುಗರು ಒಂದು ಒಳ್ಳೆ ಕೆಲಸಕ್ಕೆ ವಿಶೇಷವಾಗಿ ಅವರು ಶಿಕ್ಷಣಕ್ಕೆ ನಮಗೆ ಕೆಲವು ನಿಜವಾಗ್ಲೂ ಎಷ್ಟೊಂದು ಸರಿ ನಾನು ಹೇಳ್ತಿರ್ತೀನಿ, ನಾವು ಅತಿ ಬುದ್ಧಿವಂತರು, ಬ್ರಿಲಿಯಂಟ್ಸು, ನಾವು ತುಂಬ IQ ಇಂಟೆಲಿಜೆಂಟ್ ಕ್ವಶನ್ ತುಂಬ ಜಾಸ್ತಿ ಇರಬೇಕಂತೇನಿಲ್ಲ. ಒಳ್ಳೆ ಜನರಿಂದ ಸಲಹೆ ಪಡೆದ್ರೆ ಕೂಡ ಅದು ನಮಗೆ ತುಂಬ ಒಳ್ಳೆ ಕೆಲಸಗಳು ನಮ್ಮ ಕೈಯಿಂದ ಆಗ್ತವೆ. ಅದಕ್ಕೋಸ್ಕರ ನಾವು ಎಲ್ಲ ನನಗೆ ಗೊತ್ತಿರ್ಬೇಕು, ನಾನೇ ತಿಳ್ಕೊಬೇಕು, ಎಲ್ಲ ನಾನೇ ಮಾಡ್ಬೇಕನ್ನೋದೇನು ಇರೋದಿಲ್ಲ. ಕೆಲವರು ಒಳ್ಳೆ ನಿಮ್ಮ ಜೊತೆಗೆ, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಹಿತೈಷಿಗಳಾಗಿರ್ಬೋದು, ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಸುತ್ತಮುತ್ತ ಒಳ್ಳೆ ಹಿತೈಷಿಗಳಿರ್ತಾರೆ. ಅಂತರ ಸಲಹೆ ಪಡೆದ್ರೆ ಕೂಡ ನಿಮ್ಮ ಜೀವನ ಕೂಡ ಪಾಲ್ಮಾಗುತ್ತೆ. ಸೊ ಅದಕ್ಕೆ ನಮ್ಮ ತಾಲೂಕಲ್ಲಿ ನೀವೆಲ್ಲ ಕೊಡ್ತಾರಂತ ಉತ್ತಮ ಸಲಹೆಗಳು ಮತ್ತು ಉತ್ತಮ ನಮಗೆ ಅಭಿಮಾನ, ಅದು ನಿಜವಾಗ್ಲೂ ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ನಮಗೆ ಪ್ರೇರಣೆ ಆಗ್ತದೆ. ಮತ್ತು ಇದು ನಾನಷ್ಟೇ ಅಲ್ಲ, ನಮ್ಮ ಅಕ್ಕರು ಈಗ ಲೆಕ್ಚರರ್ ಇದ್ದಾರೆ ಗಂಗಮ್ಮ, ಅವ್ರದ್ದು ಚಿಕ್ಕವರಿಂದ ಅವ್ರಿಗೆ ಆಸೆ ಇಲ್ಲ. ಯಾಕಂದರೆ ಅವರು ಆ ವಯಸ್ಸಲ್ಲಿ 80ನೇ ಇಸ್ವಿಗಳಲ್ಲೇ ಅವರು ಗುಲ್ಬರ್ಗಕ್ಕೆ ಹೋಗಿದ್ರು MA ಮಾಡೋದಕ್ಕೆ. ಆ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಇಲ್ಲೆಲ್ಲ ಏನು ಈ ಮಕ್ಕಳಲ್ಲಿ ಕಾಲೇಜ್ ಆಗಲಿ ನಾವು ನೋಡ್ಬೋದು, ಹೈಸ್ಕೂಲ್ಗೆ ಹೋಗೋಕ್ಕೆ ಎಲ್ಲ ಎಷ್ಟು ಒದ್ದಾಡ್ತಾರೆ ಅಂತಂದರೆ ಹೋಗೋಕ್ಕಾಗೋದಿಲ್ಲ. ಮತ್ತು ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಂತಾರೆ ಅಂದರೆ ನಮ್ಮ ತಾಲೂಕುಗಳಿಂದ ಒಂಥರ ದೂರ.
ಎಲ್ಲೋ ಬೆಂಗಳೂರಲ್ಲಿ ನಾವು ಅಲ್ಲಿ ವಿಧಾನಸೌಧ ಹತ್ರ ಹೋದಾಗ ಎಷ್ಟೊಂದು ಖುಷಿಯಿಂದ ಪಾಪ ಸಣ್ಣ ಸಣ್ಣ ಪುಟ್ಟ ಕೆಲಸ ಮಾಡೋ ಮಕ್ಕಳು ಜನಗಳು ಯುವಕರು ಅಲ್ಲಿ ಓಡ್ ಬರ್ತಾರೆ ಫೋಟೋ ತೆಗೆಸ್ಕೊಳ್ಳೋಕೆ, ಸೆಲ್ಫಿ ತೆಗೆಸ್ಕೊಳ್ತೀವಿ. ನಮ್ಮ ತಾಲೂಕಿನವರು ಎಲ್ಲ ಹೋಟೆಲ್ ಕೆಲಸ ಮಾಡ್ತೀವಿ, ಲಾಡ್ಜಲ್ಲಿ ಕೆಲಸ ಮಾಡ್ತೀವಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಅದರಲ್ಲೇ ಅವ್ರು ಎಷ್ಟು ಖುಷಿ ಪಡ್ತಾರೆ. ಅದೇ ಒಬ್ಬ ವಿಧಾನಸೌಧದಲ್ಲಿ ನಾನು ಕೂಡ್ಲಿಗಿ ತಾಲೂಕನ್ನು ಒಂದು IAS ಆಫೀಸರು, ನಮ್ಮ KS ಆಫೀಸರು, ನಾನೊಬ್ಬ IPS ಆಫೀಸರ್ ಹತ್ರ ನಮಗೂ ನಿಜವಾಗ್ಲೂ ಒಂದು ಖುಷಿ ಪಡ್ತಾರೆ. ಸೊ ಅಂತ ಯಾಕಂದ್ರೆ ಎಲ್ಲ ತಾಲೂಕುಗಳಿದ್ದಾರೆ, ನಮ್ಮ ತಾಲೂಕಲ್ಲಿ ಕೂಡ ಅಂತ ಒಂದು ವ್ಯವಸ್ಥೆನ ನಾನು ನೋಡ್ಬೇಕನ್ನೋದು ನಮ್ಮ ಕುಟುಂಬದ ಮಹದಾಸೆ. ಅದಕ್ಕೋಸ್ಕರ ನಮ್ಮ ಅಕ್ಕರು ಕೂಡ ಮುಂಚೆಯಿಂದಲೂ ಹೇಳ್ತಾ ಇದ್ರು. ಸೊ ಇದು ತಮ್ಮನ ಜೊತೆ ಎಲ್ಲ ನಮ್ಮ ನಾಗರಾಜರು ಮತ್ತು ಉಮೇಶ್ ಮತ್ತೆ ವಿವೇಕ್ ಎಲ್ಲ ಮಾತಾಡಿ ಇದನ್ನೆಲ್ಲ ತುಂಬಾ ಬೇಗನೆ ವ್ಯವಸ್ಥೆ ಮಾಡಿದ್ದಾರೆ. ಇದೊಂದು ತುಂಬಾ ಮಹತ್ ಕಾರ್ಯ. ಈಗ ಇದು ನಿಜವಾಗ್ಲೂ ಇದು ನಿಲ್ಸೋದಿಲ್ಲ ಯಾವುದೇ ಕಾರಣಕ್ಕೂ. ಒಳ್ಳೆ ಕೆಲಸ ಮಾಡೋದಕ್ಕೆ ನನ್ನ ಮನವಿ ಇಷ್ಟೇ, ಏನು ಬದ್ಧತೆ ಶಿಸ್ತಿದೆಲ್ಲ ಇವೆರಡೂ ಇಲ್ಲ ಅಂತಂದ್ರೆ, ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ಖಂಡಿತ ಯಾವುದು ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದು ಈಗ ಯಾರೋ ಸಾಮಾನ್ಯ ಗೆಸ್ಟ್ ಲೆಕ್ಚರರ್ಸ್ ಇಲ್ಲಿ ಫ್ಯಾಕಲ್ಟಿ ಬರ್ತಾ ಇಲ್ಲ. ಧಾರವಾಡದಲ್ಲಿ ಏನು ಕೋಚಿಂಗ್ ಕೊಡ್ತಾರೆ ಅವ್ರ ಜೊತೆನೆ ಮಾತಾಡಿ ತುಂಬಾ ಒಳ್ಳೆ ಫ್ಯಾಕಲ್ಟಿ ಉಪನ್ಯಾಸಕರು ನಿಮಗೆ ಟೀಚ್ ಮಾಡಕ್ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಪಡಿಸ್ಕೊಂಡು ಇಲ್ಲಿ ಏನು ಬರ್ತೀರಿ ಆ ಟೈಮನ್ನ ಇದಕ್ಕೋಸ್ಕರ ಡೆಡಿಕೇಟ್ ಮಾಡ್ಬೇಕನ್ನೋದು ನಮ್ಮ ಕಳಕಳಿ ಮನವಿ ಎಲ್ಲ ವಿದ್ಯಾರ್ಥಿಗಳು. ಯಾವುದೇ ಕಾರಣಕ್ಕೂ ಇದಕ್ಕೆ ಓದೋದಕ್ಕೆ ಯಾವುದು ತಲೆಯಲ್ಲಿ ಬರ್ತಾನೆ ಇರಬಾರ್ದು. ಇಷ್ಟು ಮಾತ್ರ ತಿಳ್ಕೊಳ್ಳಿ. ನೀವು ದಯಮಾಡಿ ಹೇಳ್ತೀನಿ, ಈ ಒಂದು 2-3 ತಿಂಗಳನ್ನ ಒಳ್ಳೇದಕ್ಕೆ ಅಂದ್ರೆ ಅವ್ರ ಸಲಹೆ ಮತ್ತೆ ನೀಟಾಗಿ ಕಲ್ತ್ಕೊಂಡು ನಿಮ್ಮ ಜೀವನ ಸುಗಮವಾಗಿ ನಮ್ಮ ತಾಲೂಕಿಗೆ ಹಿಂದುಳಿದ ಬಾಣೆಪಟ್ಟೆ ಅಂತ ಹೇಳ್ಬಿಟ್ಟು ಬರೀ ಇದೇ ತರ ನೋಡಕ್ಕೆ ನಮಗೂ ಮುಂದಿನ ದಿನಗಳು ಇಷ್ಟ ಇಲ್ಲ. ಸೊ ನೀವು ಒಳ್ಳೆ ಉತ್ತಮ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಪ್ರಜೆಗಳಾಗಬೇಕನ್ನೋ ನಮ್ಮ ಆಸೆ. ಸೊ ಆಸೆ ನೀಡಿರ್ಬೇಕಂತಂದ್ರೆ ನಿಮಗೆ ಒಂದು ಉತ್ತಮ ವೇದಿಕೆ ಆಗಬೇಕು. ಆ ವೇದಿಕೆ ಇದಾಗಲಿ ಮತ್ತೆ ನಿಮ್ಮ ಮುಂದಿನ ಉತ್ತಮ ಜೀವನಕ್ಕೆ ಇದು ಇಲ್ಲಿಂದನೇ ಬುನಾದಿ ಆಗ್ಲಿ ಅಂತ ಹೇಳ್ತಾ ನಿಮಗೆಲ್ಲ ಮತ್ತೊಮ್ಮೆ ಒಳ್ಳೇದಾಗಲಿ. ಇದು ನಿರಂತರವಾಗಿರುತ್ತೆ. ದಯಮಾಡಿ ಇದನ್ನ ಅವಕಾಶಗಳನ್ನ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಂಡು ನೀವು ಯಶಸ್ಸಾಗಲಿ ಅಂತ ನಾನು ಕೇಳ್ಕೊತೇನೆ.